ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ರತ್ನಗಿರಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಎದ್ದು ಲೇಟ್ ಆಗಿತ್ತು. ಅಷ್ಟರಲ್ಲಿ ನಮ್ಮ ವಿಶ್ವ ಗಣೇಶ ಅವ್ರ ಟೀಮು ಮುಂಬೈಯಿಂದ ಮತ್ತೆ ಬಂದು ನಮ್ಮನ್ನು ಜಾಯ್ನ್ ಆದರು. ಸೊ ಇಲ್ಲೇ ಒಂದು ಸ್ವಲ್ಪ ಪಕ್ಕದಲ್ಲೇ ಬೀಚ್ ಇದೆ. ಬೀಚಲ್ಲಿ ಆಟ ಆಡಿಕೊಂಡು ಇವಾಗ ಸ್ನಾನ ಮಾಡಿ ಫ್ರೆಶ್ ಆಗಿ ಎರಡು ಬಂದೆ. ಆದಮೇಲೆ ಇವಾಗ ಮತ್ತೆ ಎಲ್ಲರೂ ರೆಡಿ ಆಗಿಬಿಟ್ಟು ಮತ್ತೆ ಮುಂದಿನ ಪಯಣ ಮುಂದೆ ಮಾಡ್ತೀವಿ. गमा गमा सेंट मारने के टाइम में तेरे को याद कर रहे थे. ये समाधान का क्या, ये क्वेश्चन का क्या ಸಮಾಧಾನ ನಮಗಂತೂ ಗೊತ್ತಿಲ್ಲ. ಏನನ್ನ ನೀನು ಹಿಂಗೆಲ್ಲ ಅಂದ್ರೆ ಹೆಂಗೆ, ಏನೋ ತಿಂತವನ್ ಬೇರೆ, ಈ ಕಡೆ ಘಮ ಘಮ ಹೊಡ್ಕೋತವನ್ ಬೇರೆ. ಇವಾಗ ರೆಡಿ ಆಗಿದ್ದೀವಿ. ಹಿಂದ್ಗಡೆ ಎಲ್ಲ ಹುಡುಗಿಯರು ಗೊತ್ತಲ್ಲ, ಹುಡುಗಿಯರು ಆಲ್ವೇಸ್ ಇನ್ನೊಂದ್ರಲ್ಲಿ ಬ್ಯುಸಿನೇ ಆಗಿರ್ತಾರೆ. ಸೊ ನಾವು ಓಕ್ಲೆ ಹಾಕ್ಕೊಂಡ್ಬಿಟ್ಟು ಜುಮ್ ಅಂತ ರೆಡಿಯಾಗಿ ನಮ್ಮ ಸಂಚಾರಿಯವರು ಯಾರಿಗೋ ಅಲ್ಲಿ ಮಾತು ಹಚ್ಕೊಂಡು ಕೂತಿದ್ದಾರೆ ಹಿಂದ್ಗಡೆ. ಅರೆ ಬಾಪ್ರೆ ಅಂತ ಏನೇನೋ ಹೇಳ್ತವ್ರೆ. ಸೊ ಆ್ಯಂಡ್ ಇಲ್ಲಿ ನಿಮ್ಮೆಲ್ಲರ ಸಹೋದರ ರೈಡ್ ದ್ರೋಹಿ ರೈಡ್ ಬಿಟ್ಟು ಬಂದ. ಹಾಂ, ಬಿಟ್ಟು ಬಂದೆ ನಿಜ ಬಿಟ್ಟು ಬಂದೆ. ಸೊ ಇವಾಗ ಮೊದಲು ಬ್ರೇಕ್ಫಾಸ್ಟ್ ಅಂತೂ ಟೈಮ್ ಆಗಿದೆ, ಊಟನೇ ಮಾಡ್ಕೊಳ್ಳುವ. ಎಲ್ಲರಿಗಿಂತ ವೇಸ್ಟ್ ಪ್ಲ್ಯಾನ್ ಮಾಡಿದ್ದು ಐಟ್ನರಿ ಅದ. ಇದು ಯಾರು ಮಾಡ್ಯಾರ ತಿಳ್ಕೊಬೇಕಲ್ಲಿ. ಯಾರು ಮಾಡ್ಯಾರ? ಇವನೇ ಮಾಡ್ಯಾನ. ನಾ ಅದಕ್ಕೆ ಮಾಡಿದೆ. ಈಗ ಇವ್ರು ಪುಣ್ಯಾತ್ಮ ಏನಂತ ಪುಣ್ಯಾತ್ಮಗಿತ್ತಿ ಏನೋ ಒಂದು ಹೇಳಕ್ಕೂ ಬಾಕಿಗೆ ಗೊತ್ತಿಲ್ಲ ಐಟ್ನರಿಗೆ. ಜುಂಕ್ರು. ಸೊ ಇಷ್ಟೇ. ಆ್ಯಂಡ್ ಸಿಗುವ ಮತ್ತೆ. ಓಕೆ ಓಕೆ ಬಾಯ್. ಒಂದು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಮತ್ತೆ ನಾವು ನಿಯರ್ ಒಂದು ಅರೆವರೆ ಬೀಚ್ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಅರೆವರೆ ಬೀಚಲ್ಲಿ ಸಿಗುವ. ತನಕ ಊಟ ಆಯಿತು. ಆ್ಯಕ್ಚುಲಿ ಊಟ ಮಾಡೋದೆಲ್ಲ ತೋರ್ಸೋಕ್ಕಾಗಲಿಲ್ಲ. ಸೊ ಊಟ ಮಾಡಿಕೊಂಡು ಇವಾಗ ಇದು ಯಾವ್ದು ಬೀಚು? ಅರೆವರೆ. ಸೊ ಅರೆವರೆ ಬೀಚ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ, ಯಾಕಂದರೆ ಇಲ್ಲಿ ಬಿಸಿಲು ನನಗೇನು ಅಷ್ಟು ಅನಿಸ್ಲಿಲ್ಲ. ಬಿಕಾಸ್ ನಾವು 40 ಡಿಗ್ರಿಯಲ್ಲಿ ಇದ್ದು ಬಂದವ್ರಿಗೆ ಮೇ ಬಿ ಇಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಅದೇ ಥರ ಏನು ಆಗಲಿಲ್ಲ. ಸೊ ಅಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಇಲ್ಲಿ ಮೊದಲು ಜಿಪ್ ಲೈನ್ ಇತ್ತು. ಇಲ್ಲಿ ಈ ಕಡೆ ಜಿಪ್ ಲೈನ್ ಇದೆ, ಬಟ್ ಮೇ ಬಿ ಬಂದ್ ಮಾಡಿರೋದು ಅಂತ ಅನ್ನಿಸ್ತಾ ಇದೆ. ಸೊ ನೋಡುವ ಹೆಂಗಿದೆ ಅಂತ. ಇಲ್ಲ ಎದುರುಗಡೆ ಸಂಚಾರಿ ಅವ್ರು ಹೋಗ್ತಾ ಇದ್ದಾರೆ. ಹಾಯ್. ಮುಂದ್ಗಡೆ ಅವರೆಲ್ಲ ಜಾತ್ರೆ ಟೀಮ್ ಹೋಗ್ತಿದೆ ಅಲ್ಲಿ. ನೋಡುವ ಅರೆ ಬೀಚ್ ತೋರಿಸುವ ನಿಮ್ಮೆಲ್ರಿಗೂ. ಎಲ್ರಿಗೂ ಅರೆವರೆ ಬೀಚ್ಗೆ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿಂದ ಜಿಪ್ ಲೈನ್ ಇದೆ, ಬಟ್ ಮೇ ಬಿ ಆಫ್ ಮಾಡಿದಾರೋ ಏನು ಮಾಡಿದಾರೋ ಅಂತ ಗೊತ್ತಿಲ್ಲ. ಸೊ 1 ಸೆಕೆಂಡ್ ತೋರಿಸ್ಬಿಡ್ತೀನಿ. ಸೊ ಇದೇನು ಕಾಣಿಸ್ತಾ ಇದೆ ಅಲ್ಲ, ಇದು ಜಿಪ್ ಲೈನ್. ಅಲ್ಲಿಂದ ಆ ಪಾಯಿಂಟಿಂದ ಈ ಪಾಯಿಂಟಿನ ತನಕ ಜಿಪ್ ಲೈನ್ ಇದೆ. ಸೊ ಕೇಳೋಣ, ಇನ್ ಕೇಸ್ ಇದ್ದರೆ ಜಿಪ್ ಲೈನ್ ಮಾಡೇ ಬಿಡುವ, ಏನಂತೀರಾ? ಸೊ ಇದು ಅರೆವರೆ ಬೀಚ್ ಅಂತ. ಸೊ ಬಟ್ ಥಿಂಗ್ ಈಸ್ ಇಲ್ಲಿ ಏನಾಗಿದೆ ಅಂತಂದರೆ, ಇವತ್ತು ಅಮಾವಾಸ್ಯೆ. ನೀರು ಆ್ಯಕ್ಚುಲಿ ಇಲ್ಲಿ ತನಕ ಬರುತ್ತಂತ ಅನಿಸುತ್ತೆ, ಬಟ್ ಇವತ್ತು ನೀರು ಕಮ್ಮಿ ಇದೆ. ಬಿಸಿಲು ಬೇರೆ ಒಂಥರ ಜಾಸ್ತಿ ಇದೆ. ಇಲ್ಲಿ ಮೇನ್ ಅರೆವರೆ ಬೀಚಲ್ಲಿ ಇರೋದು ಅಂತಂದರೆ ನನಗನ್ಸೋ ಮಟ್ಟಿಗೆ ಒಂದೊಂದು ವ್ಯೂ ಪಾಯಿಂಟ್ ಇದೆ. ಅದು ಬಿಟ್ಟರೆ ಅಲ್ಲಿ ಕಾಣಿಸ್ತಿದೆ ಅಲ್ಲ, ಇದು ಜಿಪ್ ಲೈನು ಅಲ್ಲಿಂದ ಇಲ್ಲಿ ತನಕ. ಸೊ ಇದು ಜಿಪ್ ಲೈನ್ ಇರೋದು. ಆ್ಯಂಡ್ ಅದಕ್ಕೆ ಬಿಟ್ಟರೆ ಮಾಮೂಲಿ ಅಂದರೆ ಬೀಚು. ಸೊ ಮೇ ಬಿ ಇಲ್ಲೆಲ್ಲ ನೀರು ಅದು ಇದು ಇದೆ. ನೀರು ಕಮ್ಮಿ ಆಗಿದೆ ಅಂತ ಅನ್ನಿಸ್ತಿದೆ, ಇಲ್ಲಾಂದರೆ ಇಲ್ಲಿ ತನಕ ಬರುತ್ತೆ ಯೂಶ್ವಲಿ. ಸೊ ಇದು ನಮ್ಮ ಚಿತ್ತಲ್ ಗ್ಯಾಂಗು. ಸೊ ಆ ಕಡೆ ಹೋಗ್ತಾ ಇರೋದು. ನೀರು ಬೇರೆ ಇದೆ. ಓಕೆ, ಸಿಗುವ. ಅರೆವರೆ ಬೀಚ್ ನೋಡಿಕೊಂಡು ಅಂದರೆ ಅದ್ರ ಪಕ್ಕದಿಂದನೇ ರೂಟ್ ಹೋಗುತ್ತೆ ನಮ್ಮ ಗಣೇಶ್ ಟೆಂಪಲ್ಗೆ, ದಟ್ ಈಸ್ ಗಣಪತಿ ಪುಲೆಗೆ. ಸೊ ಈ ಒಂದು ಸಖತ್ತಾಗಿರೋ ರೂಟ್ನ ಎಂಜಾಯ್ ಮಾಡಿಕೊಂಡು ನಾವು ಹೊರಟಿದ್ದೀವಿ ಇವಾಗ ಗಣಪತಿ ಪುಲೆ ಕಡೆಗೆ. ಬನ್ನಿ. ಅರೆವರೆ ಬೀಚ್ ನೋಡಿಕೊಂಡು ಇವಾಗ ಮತ್ತೆ ನಾವು ಬಂದಿದ್ದೀವಿ ಒನ್ ಆಫ್ ದ ಫೇಮಸ್ ಟೆಂಪಲ್ ಗಣಪತಿ ಪುಲೆ ಅಂತ. ಸೊ ಯೂಶ್ವಲಿ ನೋಡಿರ್ತೀರ. ಸೊ ಹಿಂದ್ಗಡೆ ಇದೆ, ಒಳಗಡೆ ಮೇ ಬಿ ಮೊಬೈಲ್ ಅಲೋ ಇರುತ್ತೋ ಎಲ್ಲೋ ಗೊತ್ತಿಲ್ಲ.
ಸೊ ಎಲ್ರಿಗೂ ದರ್ಶನ ಮಾಡಿಸೋಣ. ಆದರೆ ದರ್ಶನ ಮಾಡಿಸೋಣ, ಇಲ್ಲಾಂದರೆ ಆ ದೇವರು ನಿಮ್ಮೆಲ್ರಿಗೂ ಸದಾ ಶ್ರೀರಕ್ಷೆ ಆಗಿರಲಿ ಅಂತ ಕೇಳ್ಕೊಳ್ಳೋಣ. ಸೊ ಇದೇನು ಕಾಣಿಸ್ತಾ ಇದೆ ಇದು ಟೆಂಪಲು. ಇಲ್ಲಿಂದ ಹಿಂಗೆ ರೈಟ್ಗೆ ಹೋದರೆ ಒಳಗಡೆ ಈ ಕಡೆ ಈ ಸೈಡಲ್ಲಿ ಬೀಚ್ ಇದೆ. ಸೊ ಮೊದಲು ದೇವ್ರ ದರ್ಶನ ಮಾಡೋಣ, ತದನಂತರ ಮತ್ತೇನಿದೆ ಅದನ್ನು ನೋಡುವ. ಅವಾಗಲೇ ಹೇಳಿದೆ ನಾನು, ಈ ಕಡೆ ಒಂದು ಬೀಚ್ ಇದೆ, ಬೀಚಿಂದ ಡೈರೆಕ್ಟ್ ಅದ್ರ ಕಡೆನೇ ಇದು ಟೆಂಪಲ್ ಇರೋದು. ಸೊ ಒಳಗಡೆ ಗಣೇಶನ್ ಟೆಂಪಲ್ ಇದೆ. ಅಂಕಲ್ ಬಂದರು. ಸೊ ಏನು ಕಾಣಿಸ್ತಾ ಇದೆಯಲ್ಲ ಮೇನ್ ಒಳಗಡೆ ಇದೇ ಗರ್ಭಗುಡಿ, ಚೆನ್ನಾಗಿದೆ. ಸದ್ಯಕ್ಕೆ ಇವಾಗ ನಾವು ಬಂದಿದ್ದೀವಿ ಜೈಗಢ್ ಫೋರ್ಟು. ಸೊ ಸುಮಾರು ಟೆಂಪಲಿಂದ ಅರೌಂಡ್ ಮಿನಿಮಮ್ ಒಂದು 20 ಕಿಲೋಮೀಟರ್ಸು. ಸೊ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇವಾಗ ನೋಡೋಣ ಏನೇನಿದೆ ಒಳಗಡೆ ಅಂತ. ನಾವು ಬಂದ್ವಿ ರೂಮ್ ಬಂದ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಲಾಸ್ಟಲ್ಲಿ ನಮ್ಮ ರೂಮ್ ಎದುರುಗಡೆ ಇರೋ ಒಂದು ಪಾಯಿಂಟಲ್ಲಿ ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಸೊ ನಿಮಗೂ ಒಂದ್ಸಲ ಸನ್ಸೆಟ್ ತೋರಿಸ್ಬಿಡ್ತೀನಿ. ಸೊ ಇದು ಇವತ್ತಿನ ನಮ್ಮ ರೂಮ್ ಹತ್ರ ಇರೋ ಸನ್ಸೆಟ್ಟು ಹೆಂಗಿದೆ. ಸೊ ಇವತ್ತಿಗೆ ನಾವು ಅಂದರೆ ಇಲ್ಲಿಗೆ ಇವತ್ತಿನ ದಿನ ಶೆಡ್ಯೂಲ್ನ ಮುಗಿಸ್ತಾ ಇದ್ದೀವಿ. ಸೊ ರಾತ್ರಿ ಆ್ಯಸ್ ಯೂಶ್ವಲ್ ಇರುತ್ತೆ. ಸೊ ಅಲ್ಲಿ ತನಕ ಇವತ್ತಿನ ಒಂದು ದಿನದ ಕಂಪ್ಲೀಟಾಗಿ ರತ್ನಗಿರಿನ ಮುಗಿಸಿದ್ವಿ. ಸೊ ಇವಾಗ ನನ್ನ ಟೆಂಟ್ ರೆಡಿಯಾಗಿದೆ ಮಲ್ಕೊಳ್ಳೋಕ್ಕೆ, ಒಂಥರ ಡಿಂಚಾಕ್ ಥರ. ಸೊ ಸಿಗುವ ನಾಳೆ ಬೆಳಗ್ಗೆ. ಅಲ್ಲಿ ತನಕ ಶುಭರಾತ್ರಿ, ಸಿಹಿ ಕನಸುಗಳು. ಶುಭೋದಯ. ರತ್ನಗಿರಿ ದಿನ 2ಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ರಾತ್ರಿ ಮಲ್ಕೊಂಡ್ವಿ, ಆದರೆ ನಿದ್ದೆ ಬರಲಿಲ್ಲ ನನಗೆ. ಒಂಚೂರು ಹೆಚ್ಚು ಕಮ್ಮಿ ಆಯಿತು, ಪರವಾಗಿಲ್ಲ. ಬಟ್ ವಿಷಯ ಏನಪ್ಪ ಅಂದರೆ ಇವಾಗ ನಮ್ಮ ಜೊತೇಲಿ ಬಂದಿರುವ ಸಂಚಾರಿ ಸಂಗಮೇಶ್ವರು ರಿಟರ್ನ್ ಅಂದರೆ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಅವರು ಊರಿಗೆ ಹೋಗ್ತಾರೆ, ನನ್ನ ಪ್ಲ್ಯಾನ್ ನಾನು ಮುಂದೆ ಹೋಗ್ತಾ ಇದ್ದೀನಿ. ಸೊ ಅವ್ರು ಪ್ಯಾಕ್ ಎಲ್ಲ ಮಾಡ್ತಿದ್ದಾರೆ. ಸೊ ಒನ್ಸ್ ಮುಗಿದ್ಮೇಲೆ ಅವರು ಇಲ್ಲಿಂದ ಅಂದರೆ ಇವಾಗ ಬಿಟ್ಟರೆ ಅರೌಂಡ್ ರಾತ್ರಿ 8 ಗಂಟೆ 9 ಗಂಟೆ ಆಗುತ್ತೆ ಅನ್ಕೋತೀನಿ ನಾನು, ಅವರು ನಾನ್ ಸ್ಟಾಪ್ ಹೋದರೆ. ಸೊ ಅವ್ರ ಪ್ರಯಾಣ ಸುಖಕರವಾಗಿರಲಿ ಅಂತ ನಾವೆಲ್ಲ ಬೇಡ್ಕೊಳ್ಳೋಣ. ಆ್ಯಂಡ್ ನಾವು ಮತ್ತೆ ಇವತ್ತಿನ ದಿನ ರತ್ನಗಿರಿನ ಎಕ್ಸ್ಪ್ಲೋರ್ ಮಾಡುವ. ಸೊ ಅಲ್ಲಿ ತನಕ ಸಂಚಾರಿಯವರಿಗೆ ಒಂದು ಬಾಯ್ ಹೇಳುವ. ಬಾಯ್. ಇವತ್ತಿನ ದಿನ ಸಾಕಷ್ಟು ತಿರುಗಾಡಿದ್ವಿ, ಆದರೆ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ. ಸೊ ಈವ್ನಿಂಗ್ ಒಂದು ಸನ್ಸೆಟ್ ನೋಡಿಕೊಂಡು ನಾವು ಮತ್ತೆ ಬಂದಿದ್ವಿ ಅರೆಬರೆ ಬೀಚ್ಗೆ. ಅಲ್ಲಿ ಏನಾಯ್ತಪ್ಪ ಅಂತಂದರೆ ಎತ್ತಿನ ಬಂಡಿನ ನೋಡಿದೆ, ಅದರಲ್ಲಿ ಜನನ ಕೂರಿಸ್ಕೊಂಡು ಆ ಅಪ್ಪ ಬೀಚ್ನ ರೌಂಡ್ ಮಾಡ್ತಾ ಹೊಡಿತಾ ಇದ್ದ. ಸೊ ಎಲ್ಲ ಹೊಟ್ಟೆಪಾಡಿಗಾಗಿ ಅಲ್ವಾ. ಸೊ ಬೆಳಿಗ್ಗೆ ಅದೇನು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ನೀರಿತ್ತು. ಇವಾಗ ಸಾಯಂಕಾಲ ಒಂದು ಸ್ವಲ್ಪ ಟೈಟ್ಸ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಹಂಗಾಗಿ ನೀರು ಇಲ್ಲಿ ತನಕ ಅಷ್ಟೇ ಇದೆ. ಬಟ್ ಬೆಳಿಗ್ಗೆ ನೀರಂತೂ ಫುಲ್ ಇರುತ್ತೆ. ಸೊ ಇಲ್ಲೇನೋ ಮಾಡ್ತಾ ಇದ್ದಾರೆ, ಮೀನು ಹಿಡಿಯುತ್ತಾ ಇದ್ದಾರೋ ಅಥವಾ ಏನೇನು ಮಾಡ್ತಾ ಇದ್ದಾರೋ, ಬಲೆ ಹಾಕ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಬಟ್
ಏನೋ ಒಂದು ಮಾಡ್ತವ್ರೆ. ಇದು ಅರೆವರೆ ಬೀಚ್, ಅರೆವರೆನೋ ಅರೆಮರೆನೋ ಅರೆವರೆ ಊರೆಲ್ಲ ಅಲ್ಲಿ ಏನೋ ಮಾಡ್ತವ್ರೆ. ಹುಲಿಗಳು, ಒಂದು ಹುಲಿ, 2 ಹುಲಿ, 3 ಹುಲಿ, ಅದೊಂದು ಬೊಬ್ಬರ್ ಶೇರ್ ಇದೆ ಅಲ್ಲಿ ಬರ್ತಾ ಇಲ್ಲ, ಅದು ಬೊಬ್ಬರ್ ಶೇರ್. ಒಂಥರ ಈ ಕಡೆ ಒಬ್ರು ಹಿಡಿದಿದ್ದಾರೆ, ಆಮೇಲೆ ಈ ಸೈಡ್ ಒಬ್ರು ಹಿಡಿದಿದ್ದಾರೆ. ಏನೋ ಮೀನು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೀನು ಹಿಡಿದಿದ್ದಾರೆ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ನೀರು ಹಾಕ್ಬೇ ಅದಕ್ಕೆ ಈ ಕೊಂಕಣಿ ಅಪ್ಸರ ಅಂತ ಒಂದಿದೆ, ಕೊಂಕಣಚಿ ಅಪ್ಸರ. ಸೊ ಯೂಶ್ವಲಿ ನಾವು ಬೈಕಿಗೆಲ್ಲ ಫಾಗ್ ಲ್ಯಾಂಪ್ ಹಾಕೋದು ನೋಡಿದ್ದೀವಿ. ಇಲ್ಲಿ ನೋಡಿ ವಿಶೇಷ ಅಂತಂದರೆ ಎತ್ತಿಗೂ ಪಾಪ ಫಾಗ್ ಲ್ಯಾಂಪ್ ಹಾಕಿದ್ದಾರೆ ಕಣ್ ಕಾಣಿಸ್ಲಿ ಅಂತ. ಈ ಟ್ರಿಪ್ಪಲ್ಲಿ ನಮ್ಗೊಬ್ಳು ದೊಡ್ಡ ಇನ್ಫ್ಲೂಯೆನ್ಸರ್ ವ್ಲಾಗರ್ ಸಿಕ್ಕಿದ್ದಾಳೆ. ಒಂಚೂರು ಅವಳು ವ್ಲಾಗ್ ಮಾಡೋದನ್ನ ಕೇಳ್ಬೇಡ್ರಿ. ಅರೆ ಚಲ್ ಬತಾ ರೇ कुछ हमारा भी थोड़ा बोल दे. हाय छोटे व्लॉगर्स. मेरा यूट्यूब चैनल है और शिखा बुटीक के नाम से मेरी मम्मी चलाती है सिलाई सेंटर. बस उस पर मैंने अब से ब्लॉगिंग स्टार्ट करी है और कल यही हमको मिले हैं भाई. और इनका थोड़ा सा छोटा चैनल है. तो दोनों को फॉलो करना और वीडियोस देखते रहना. ರೂಮಿಂದ ಫ್ರೆಶ್ ಸನ್ಸೆಟ್ ನೋಡಿಕೊಂಡು ರೂಮಲ್ಲಿ ಫ್ರೆಶ್ ಆಗಿ ನಾವು ರತ್ನಗಿರಿ ಸಿಟಿಯಲ್ಲಿ ಬಂದಿದ್ದೀವಿ. ಇದು ಏನೋ ಖಾವ್ ಗಲಿ ಅಂತೆ. ಸೊ ಆ್ಯಕ್ಚುಲಿ ಇದು ತುಂಬ ದೊಡ್ಡದಿರುತ್ತೆ, ಬಟ್ ದ ಥಿಂಗ್ ಈಸ್ ರೆನೋವೇಷನ್ ನಡೀತಿದೆ ಅಂತ, ಹಂಗಾಗಿ ಇದು ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ಇದು ಹೆಚ್ಚು ಕಮ್ಮಿ ನಮ್ಮ ಚೌಪಟ್ಟಿ, ಗುಲ್ಬರ್ಗ ಚೌಪಟ್ಟಿ ಥರನೇ ಎಲ್ಲನೂ ತಿನ್ನೋ ಐಟಮ್ಸು ಇಲ್ಲಿ ಸಿಗುತ್ತೆ. ಸೊ ತಿನ್ಕೊಂಡು ನಮ್ಗೆ ಯಾಕೋ ಡೊಮಿನೋಸ್ಗೆ ಹೋಗ್ಬೇಕಂತ ಅನಿಸ್ತಿದೆ, ನಾವು ಹೋಗುವ. ಶರಣು ಶರಣಾರ್ಥಿ ನಮಸ್ಕಾರ. ಇವತ್ತು ದಿನ ಎಷ್ಟು ಅಂತ ಒಂದು ಸ್ವಲ್ಪ ಹಿಂದೆ ಮುಂದೆ ಲೆಕ್ಕ ಹಾಕ್ಬೇಕಾಗತ್ತಾ. ಇನ್ನು ದಿನ 3 ಅಂತ ಹೇಳ ರತ್ನಗಿರಿಲಿ ಅಥವಾ ಟೋಟಲಾಗಿ 5ನೇ ದಿನ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ಬಂದುಬಿಟ್ಟು ನಾನು ರತ್ನಗಿರಿಯಿಂದ ಅವರೆಲ್ಲ ಇಲ್ಲೇ ಇರ್ತಾ ಇದ್ದಾರೆ, ಫ್ರೆಂಡ್ಸ್ ಎಲ್ಲನೂ ಇಲ್ಲೇ ಇರ್ತಾ ಇದ್ದಾರೆ. ಬಟ್ ನಾನು ಇಲ್ಲಿಂದ ಮತ್ತೆ ನನ್ನ ಪಯಣ ಕನಸುಗಳ ನಗರ ಮುಂಬೈಗೆ ಹೋಗ್ತಾ ಇದ್ದೀನಿ. ಸೊ ರತ್ನಗಿರಿಯಿಂದ ಮುಂಬೈ ಬಿಡ್ತಾ ಇದ್ದೀನಿ. ಆಲ್ರೆಡಿ ಬ್ಯಾಗ್ ಎಲ್ಲ ಸೆಟ್ ಆಗಿದೆ. ನಾನು ಸುಮ್ಮನೆ ಒಂದು ಸಲ ಲಾಸ್ಟಲ್ಲಿ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಬಿಡೋಣ ಅಂದ್ಕೊಂಡೆ, ಬಟ್ ಯಾಕೆ ಆರಾಮಾಗಿ ಹೋಗ್ಬೋದು ಸಾಯಂಕಾಲ ತನಕ ಅಂತ ಮತ್ತೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿದೆ. ಬಟ್ ಏನಂತಾರೆ, ಬ್ಯಾಗ್ ಎಲ್ಲ ರೆಡಿಯಾಗಿದೆ, ಇನ್ನೋರೆಲ್ಲ ಮಲ್ಕೊಂಡಿದ್ದಾರೆ. ಸೊ ಹಿಂದ್ಗಡೆ ಅಲ್ಲೇನು ನೋಡ್ತಾ ಇದ್ದೀರಲ್ಲ ಅಲ್ಲಿ, ಸೊ ಅದು ನಮ್ಮ ಸ್ಟೇ, ಇದು ನಮ್ಮ ಬೀಚ್. ಸೊ ಇವತ್ತಿಗೆ ನಾನು ಇಲ್ಲಿ ತನಕ ಎಲ್ಲ ಪಯಣ ಚೆನ್ನಾಗಾಯಿತು. ಇಲ್ಲಿಂದ ಇವಾಗ ಮುಂಬೈಗೆ ಹೋಗ್ತಾ ಇದ್ದೀನಿ. ಸೊ ಅದೇ ಹೇಳ್ತಾರಲ್ಲ, ನೋಡೋಣ ಮುಂಬೈಯಲ್ಲಿ ಏನೇನಾಗುತ್ತೆ ಏನೇನಿಲ್ಲ ಅಂತ. ಸೊ ಮಿಡಲ್ ಇದು ಬಂದುಬಿಟ್ಟು ಅರೌಂಡ್ ಒಂದು 350 ಕಿಲೋಮೀಟರ್ಸ್ ಇದೆ ಅನ್ಕೋತೀನಿ, 350-400 ಕಿಲೋಮೀಟರ್ಸ್ ಇದೆ. ನೋಡುವ ಹೆಂಗಾಗುತ್ತೆ ನಮ್ಮ ಪಯಣ ಅಂತ. ಸೊ ಮಿಡಲಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ನ ಹಾಕ್ತೀನಿ. ದ ಥಿಂಗ್ ಈಸ್, ನನ್ನ ಹತ್ರ ಪವರ್ ಬ್ಯಾಂಕು ಮನೇಲಿ ಬಿಟ್ಟು ಬಂದಿದ್ದೀನಿ. ಚಾರ್ಜರ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಬಟ್ ನೋಡುವ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಹಾಕ್ತೀನಿ. ಸೊ ಹಿಂದ್ಗಡೆ ನಮ್ಮ ಸ್ಮೈಲಿ ರೆಡಿ ಆಗಿದೆ. ಸೊ ಇನ್ನೇನು ನಾನು ಬೈಕ್ ತೆಗೆದ್ಬಿಟ್ಟು ಹೋಗ್ಬೇಕು, ಬಟ್ ಅದಕ್ಕಿಂತ ಮೊದಲು ಅವರಿಗೆಲ್ಲ ಎಬ್ಬಿಸ್ಬಿಟ್ಟು, ಯಾಕಂದರೆ ಅವರು ಇನ್ನೂ ತುಂಬ ಪ್ಲೇಸಸ್ ನೋಡೋದಿದೆ ಇವತ್ತು. ಸೊ ಹಾಗಾಗಿ ಅವ್ರಿಗೆ ಎಬ್ಬಿಸ್ಬಿಟ್ಟು ನಾನು ಇಲ್ಲಿಂದ ಹೋಗ್ತೀನಿ. ಸೊ
ಸಿಗುವ ಈಗ ಎಬ್ಸೋಣ ಏನೇನು ಅಂತಾರೆ ಅಂತ. ಓಕೆ, ಸೊ ನೋಡ್ಬೋದು ನಮ್ಮ ಸ್ಮೈಲ್ ಹೆಂಗೆ ರೆಡಿಯಾಗಿದೆ, ಫುಲ್ ಜಕಾಸ್. ಸೊ ಅವ್ರಿಗೆ ಎಬ್ಸುವ. ವಿಶ್ವ 7:45 ಅರೌಂಡ್. ಸೊ ಅರೌಂಡ್ 150 ಕಿಲೋಮೀಟರ್ಸ್ ಬಂದೆ. ಸೊ ಇವಾಗ ಇಲ್ಲಿ ಏನೋ ಕೇಡೋ ಕಾಡೋ ಏನೋ ಇದು ಗೊತ್ತಿಲ್ಲ. ಸೊ ಇಲ್ಲಿ ಬಂದು ಇವಾಗ ಊಟ ಮಾಡ್ತಾಯಿದ್ದೀನಿ, ಐ ಮೀನ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ ಇಷ್ಟ ಆಗಲಿಲ್ಲ. ಪ್ಲೀಸ್ ನೋಡುವ. ಇನ್ನು ಅರೌಂಡ್ 200 ಕಿಲೋಮೀಟರ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ 3-4 ಅವರ್ಸ್ ಆಗುತ್ತೆ ರೀಚ್ ಆಗುತ್ತೆ. ಸೊ ಹೋಗ್ತಾ ಇರೋ ಹಾಗೆ ಇವಾಗ ನಮ್ಮ ಸ್ಮೈಲಿ ಕೂಡ ಸ್ವಲ್ಪ ರೆಸ್ಟ್ ತೊಗೊಳ್ತು. ಸೊ ನಾವು ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ತಿಂದ್ವಿ, ಅಷ್ಟೇನು ಸರಿ ಅನಿಸ್ಲಿಲ್ಲ. ಸೊ ಹೋಟೆಲ್ ಅನುಸೂಯ ಅಂತ, ಈ ಕಡೆ ಹೋದರೆ ಏನೋ ಖೇಡ್ ಅಂತ ಬರುತ್ತೆ, ಈ ಕಡೆ ಹೋದರೆ ಮುಂಬೈ ಬರುತ್ತೆ. ಸೊ ಇವಾಗ ನಾವು ಮುಂಬೈ ಬಿಡೋಣ. ಸೊ ಸರಿಸುಮಾರು ಮತ್ತೆ ನಾವಿಲ್ಲ ಅಂದ್ರೂ ಇನ್ನೂ ಮುಂಬೈಗೆ 90 ಕಿಲೋಮೀಟ್ರ್ ಇದೆ. ಊಟ ಮಾಡ್ಕೊಳ್ಳೋಣ, ಯಾಕೆ ಒಂದು ಸ್ವಲ್ಪ ಬ್ರೇಕ್ ತೊಗೋಣ ಅಂತ ಬ್ರೇಕ್ ತೊಗೊಂಡಿದ್ದೀನಿ. ಯಾಕಂದರೆ ತುಂಬಾ ಜಾಸ್ತಿ ಆಗಬಾರ್ದಲ್ಲ, ಹಾಗಾಗಿ ನಮಗೆ ಒಂದು ಸ್ವಲ್ಪ ಮಜ್ಜಿಗೆ ಅಥವಾ ಏನಾದರೂ ಕೋಲ್ಡ್ ಡ್ರಿಂಕ್ಸ್, ಮಜ್ಜಿಗೆನೇ ಯೂಶ್ವಲಿ ನಾನು ಪ್ರಿಫರ್ ಮಾಡೋದು, ಒಂದು ಕುಡ್ಕೊಂಡು. ಇದೆ ದಹಿ ವಡ, ಅದರಲ್ಲೇನೋ ಮೇ ಬಿ ಪುಡಿ ಖಾರ ಹಾಕಿದಂಗೆ ಕಾಣಿಸುತ್ತೆ. ಸೊ ಜೊತೆಗೆ ಮಜ್ಜಿಗೆ. ಸೊ ತಿನ್ಕೊಂಡು ಕುಡ್ಕೊಂಡು ಸಿಗುವ ಬೇಗ. ಸೊ ದಹಿ ವಡ ಮಜ್ಜಿಗೆ ಕುಡ್ಕೊಂಡೆ. ಇವಾಗ ಒಂಚೂರು ಯಾಕೋ ಮಧ್ಯಾಹ್ನ ಅಲ್ವಾ, ಬಿಸಿಲು ಬೇರೆ ಜಾಸ್ತಿ ಇದೆ. ಆಯ್ತು ಇವಾಗ ರೆಸ್ಟ್ ಏನು ಆಯಿತು. ಇನ್ನು 90 ಅಂದರೆ ನನಗನ್ಸೋ ಮಟ್ಟಿಗೆ ರೋಡ್ ಅಷ್ಟೇನು ಸರಿ ಇಲ್ಲ ಇವಾಗ. ಇಲ್ಲೊಂದು ಚೂರು ಹೆಚ್ಚು ಕಮ್ಮಿ ಸರಿ ಇಲ್ಲ. 1.5 hour 2 ಅವರ್ಸಲ್ಲಿ ಅಂದರೆ ಅರೌಂಡ್ 2:33 ತುಂಬ ಆಯ್ತದು ಆ್ಯಕ್ಚುಲಿ. ಬಟ್ 2 ತನಕ ರೀಚ್ ಆಗ್ತೀನಿ ಅಂತ ಅನ್ಕೋತೀನಿ. ಬಟ್ ಇಟ್ಸ್ ಓಕೆ, ಇನ್ನೂ 5 ಗಂಟೆ ತನಕ ರೀಚ್ ಆದರೂ ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು, ಬೆಳಕಿದೆ. ಸಿಗುವ. ಅಯ್ಯ ಮುಂಬೈ ಹಾಂ ಓಕೆ. ಫೈನಲಿ ಮುಂಬೈ ಬಂದಿದ್ದೀನಿ. ಸೊ ಇದು ನನ್ನ ಫ್ರೆಂಡು ಇರೋ ಫ್ಲ್ಯಾಟು. ಸೊ ಪಾರ್ಕಿಂಗ್ ಎಲ್ಲ ಹೆಂಗೆ ಮಾಡಿದ್ದಾರೆ ಮುಂಬೈಯಲ್ಲಿ ಅಂದರೆ 5, 6 ಇಲ್ಲೇ ಇದೆ. ಸೊ ನೋಡ್ಬೋದು ನೀವು ನನ್ನ ಲಗೇಜು ಅದನ್ನೆಲ್ಲ ಯಾರಾದರೂ ನೋಡಿದ್ರೆ ಮುಗಿತಿದ್ದೆ, ಹಿಂಗೆ ನೋಡ್ತಾನೇ ಇದ್ದಾರೆ. ಸೊ ಲಿಫ್ಟ್ ತೊಗೊಂಡು ಹೋಗ್ಬಿಡುವ. ಬಾಗಲಕೋಟೆಗೆ ಸೇರ್ಕೊಂಡು ಕ್ಲೋಸ್ ಮಾಡಿ ಶೇಷಮ್ಮ. ಇಲ್ಲಿಗೆ ನಮ್ಮ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ನಿಮ್ಮ ಪ್ರೀತಿ ಸಹಕಾರ ನಮಗೆ ಇದೇ ಥರ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು.